ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಇದು ನಮ್ಮ ತೋಟದಲ್ಲಿ ಈ ಹೂವಿಗೆ ಹನುಮಂತನ ಬಾಲ ಅಂತ ಕನ್ನಡದಲ್ಲಿ ಕರೀತಾರೆ, ಮಂಗನ ಬೀಲ ಅಂತ ತುಳುವಲ್ಲಿ ಹೇಳ್ತಾರೆ. ಮಗನಿಗೆ ತುಂಬ ಇಷ್ಟ. ಹಾಗೆ ದೂರದಿಂದ ನಾವಿಲ್ಲೂ ಶಬ್ದ ಕೇಳ್ತಿತ್ತು ಕೂಗುದು. ಹಾಗೆ ಎಲ್ಲಿ ನೋಡುವಂತ ಹುಡುಕಿಕೊಂಡು ತೋಟಕ್ಕೆ ಬಂದಿದ್ದೆ ಫ್ರೆಂಡ್ಸ್, ನಾನು ಮತ್ತು ಮಗ. ಹಾಗೆ ಇವತ್ತೊಂದು ಫಂಕ್ಷನ್ ಇದೆ, ಹೋಗಲಿಕ್ಕೆ ನಾನು ಮತ್ತು ಮಾವು ಹೊರಟಿದ್ದೇವೆ. ನಾವೀಗ ಬೆಳ್ತಂಗಡಿ ಹತ್ರ ಆಯ್ತು, ಅಲ್ಲಿ ಬೆಳ್ತಂಗಡಿಯಲ್ಲಿ ಹೊಗೆ ತಪಾಸಣೆ ಮಾಡ್ತಾ ಇದ್ದೀವಿ. ಆಮೇಲೆ ಫಂಕ್ಷನ್ ಇರೋದು ದರ್ಬೆ ತಡ್ಕದಲ್ಲಿ. ಹಾಗಿದ್ರೆ ಮತ್ತೆ ಸಿಗೋಣ. ಫಂಕ್ಷನ್ ಎಲ್ಲ ಮುಗಿಸಿ ಸಂಜೆ ಮೆಂತ್ಯ ಸೊಪ್ಪಿದ್ದು ಪರೋಟ ಮಾಡುವ ಅಂತ ಇದ್ದೇನೆ, ಬನ್ನಿ ಮಾಡೋಣ. ಈಗ ಒಂದು ಬಾಣಲೆಗೆ 1 ಸ್ಪೂನು ಅಥವಾ 2 ಸ್ಪೂನು ಉಪ್ಪು, ಸ್ವಲ್ಪ ತುಪ್ಪ, ಬಿಸಿ ನೀರನ್ನು ಹಾಕ್ತಿದ್ದೇನೆ. ಅಂದರೆ ಬಿಸಿ ನೀರಂದರೆ ಬಿಸಿ ಇಲ್ಲ, ತಣ್ಣಗೆ ಆದದ್ದನ್ನು ನಾನು ಹಾಕಿದ್ದು. ಉಪ್ಪು ಕರಗುವಷ್ಟು ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಹುಡಿ ಹಾಕುವ. ನಾನು 3 ಕಪ್ನಷ್ಟು ಗೋಧಿ ಹಿಟ್ಟು ಹಾಕಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಹಾಕಿಕೊಂಡು ಈ ಗೋಧಿ ಹಿಟ್ಟಿಗೆ ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಟಿದ್ದನ್ನು ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮ್ಮೂರಲ್ಲಿ ಸಂಡೇ ಸಂತೆ ಇರ್ತದೆ, ಅಂದರೆ ಆದಿತ್ಯವಾರ. ಹಾಗೆ ಫ್ರೆಶ್ ಆಗಿ ಮೆಂತ್ಯ ಸೊಪ್ಪು ಸಿಕ್ಕಿತ್ತು. ಹಾಗೆ ಪರೋಟ ಮಾಡೋಣ ಅನ್ನಿಸ್ತಿತ್ತು, ಹಾಗೆ ಇವತ್ತು ಮಾಡಿದ್ದೇನೆ. ಸ್ವಲ್ಪ ನೀರು ಹಾಕಿ ನೋಡಿ, ಈ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ 5 ನಿಮಿಷ ಮುಚ್ಚಿಡುವ. ಈಗ ಇದನ್ನು ಲಟ್ಟಿಸುವ. ಲಿಂಬೆ ಗಾತ್ರದಷ್ಟು ಉಂಡೆ ತಗೊಂಡು ಲಟ್ಟಿಸಬೇಕು, ರೌಂಡ್ ಶೇಪಲ್ಲಿ, ನಿಮಗೆ ಬೇಕಾದ ಶೇಪಲ್ಲಿ ನೋಡಿ, ಈ ಥರ. ಇನ್ನು ಕಾವಲಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಹಾಗೆ ಒಂದು ಕಾವಲಿಗೆ ಚಪಾತಿ ಹಾಕಿಟ್ಟಿದ್ದೆ, ಕಾಯಿಸ್ತಾ ಇದ್ದೆ ಮಧ್ಯದಲ್ಲಿ. ನೋಡಿ, ಈ ಥರ 2 ಸೈಡು ಕಾಯಿಸ್ಬೇಕು. ನೀವು ಒಂದ್ಸಲ ಹೀಗೆ ಟ್ರೈ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ನೋಡುವವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮೆಂತ್ಯ ಪರೋಟ ಅಥವಾ ಮೆಂತ್ಯ ಚಪಾತಿ ರೆಡಿ. ಹಾಗಿದ್ರೆ ಮತ್ತೆ ಸಿಗೋಣ. ಇಲ್ಲಿ ತರಕಾರಿ ತಂದದನ್ನು ಕ್ಲೀನ್ ಮಾಡ್ತಾ ಇದ್ದೆ. ಹಾಗೆ ಬಟಾಣಿ ಎಲ್ಲ ಇತ್ತು, ಬಟಾಣಿಯ ಸಿಪ್ಪೆ ತೆಗೆದು ಒಂದು ಎಲೆಯಲ್ಲಿ ಹಾಕಿ ಮಗನ ಹತ್ರ ಕೊಟ್ಟಿದ್ದೆ, ದನಕ್ಕೆ ಕೊಟ್ಟು ಬಾ ಅಂತ. ಅವನೇನು ಮಾಡಿದ್ದಾನೆ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ, ಇಲ್ಲಿ ತರಲೆ ಕೆಲಸ ಎಲ್ಲ ಮಾಡಿಬಿಡ್ತಾನೆ. ಇವನೆಂತ ಮಾಡಿದ್ದಾನೆ ಹೇಳಿದರೆ, ಇಲ್ಲೇ ತಂದು ಇಟ್ಬಿಟ್ಟಿದ್ದಾನೆ ಅಂಗಳದಲ್ಲಿ. ಹಾಗೆ ನಾನು ಕೊಡ್ತೇನೆ ಅಂತ ತಗೊಂಡು ಹೋಗೋದಾದ್ರೆ ಬೇಡ ಇಪ್ಪಡ್ ಅಂತ ಹೇಳ್ತಿದ್ದ, ಇಲ್ಲಿ ಇರಲಿ ಅಂತ ಹೇಳ್ತಿದ್ದ. ಹಾಗೆ ಇದು ಮರುದಿವ್ಸದ ಲಾಗ್ ಆಗಿರ್ತದೆ. ಮರುದಿವ್ಸ ಕೊಯ್ಲು ಮಾಡಿದರು, ಅಡಿಕೆ ಕೊಯ್ಲು. ಹಾಗೆ ಒಂದು ಹಳೆ ಸ್ಕೂಟಿ ನಮ್ಮದಿತ್ತು. ಹಾಗೆ ಒಬ್ಬರು ತಗೊಂಡು ಹೋಗ್ಲಿಕ್ಕೆ ಬಂದಿದ್ರು ಮೂಡಬಿದ್ರೆಯಿಂದ. ಹಾಗೆ ಸಂಜೆ ಹೊತ್ತು ನೋಡಿ ನಮ್ಮ ಮಗನ ಕೆಲಸ, ಅಡಿಕೆ ಗೊನೆಯಿಂದ ಅಡಿಕೆ ಬಿಡಿಸೋದಂತೆ. ನೋಡಿ, ಕೆಲಸದವರೆಲ್ಲ ಮಾಡೋದನ್ನು ನೋಡಿದ್ದಾನೆ. ಹಾಗೆ ಇವನು ಮಾಡ್ತಿದ್ದ ಸಂಜೆ ಅಂಗನವಾಡಿಯಿಂದ ಬಂದ ನಂತರ. ಹಾಗಿದ್ರೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ.